ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಮುಂದುವರಿತಾ ಇದೆ. ಹೊರ್ಮುಜ್ ಬಂದ್ನಿಂದ ಮತ್ತೆ ತೈಲ ಸಂಕಷ್ಟ ಎದುರಾಗುವ ಆತಂಕದಲ್ಲಿ ಅನೇಕ ರಾಷ್ಟ್ರಗಳಿದ್ದಾವೆ. ಅಡುಗೆ ಮಾಡಲು ಎಥನಾಲ್ ಬಳಕೆಗೆ ಚಿಂತನೆ ಮಾಡಲಾಗ್ತಾ ಇದೆ. ಎರಡು ರಾಷ್ಟ್ರಗಳ ಯುದ್ಧ ಕೇವಲ ಎರಡು ರಾಷ್ಟ್ರಗಳಿಗೆ ಮಾತ್ರ ನಷ್ಟವಲ್ಲ, ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ನಷ್ಟವಾಗುತ್ತೆ. ಕಾರಣ ಅಂತ ಹೇಳಿದ್ರೆ ಹೊರ್ಮುಜ್ ಜಲಸಂಧಿ ಬಂದಾಗುತ್ತೆ. ಹೊರ್ಮುಜ್ ಜಲಸಂಧಿ ಬಂದಾದರೆ ತೈಲ ಸಾಗಣೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಜೊತೆಗೆ ಅನಿಲ ಸಾಗಣೆಯೂ ಕೂಡ ಸ್ಥಗಿತಗೊಳ್ಳುತ್ತದೆ, LPG. ಸೊ LPG ರೀತಿಯಲ್ಲಿ ಎಥನಾಲ್ ಪೂರೈಕೆ ಮಾಡಬೇಕು ಅನ್ನುವ ಯೋಚನೆಯಲ್ಲಿದ್ದಾರೆ. ಮನೆಗಳಿಗೆ ಎಥನಾಲ್ ಪೂರೈಕೆ, ವಿದೇಶಿ ಅವಲಂಬನೆ ತಪ್ಪಿಸಲು ಹೊಸ ಯೋಜನೆಯನ್ನು ರೂಪಿಸಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕು. ಎಷ್ಟು ದಿನ ಅಂತ ಇವರಿಬ್ಬರ ಆಟೋಟೋಪಗಳನ್ನು ನೋಡಿಕೊಂಡು ಕೂತ್ಕೋಬೇಕು. ಒಂದು ಕಡೆ ಅಮೆರಿಕ, ಮತ್ತೊಂದು ಕಡೆ ಇರಾನ್, ಎರಡು ರಾಷ್ಟ್ರಗಳ ಆಟೋಟೋಪ ಮುಂದುವರೆದ್ರೆ ಇಡೀ ಜಗತ್ತು ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿತಪಿಸಬೇಕಾಗತ್ತೆ. ತಪ್ಪಿಸಿಕೊಳ್ಬೇಕು ಅಂತ ಹೇಳಿದರೆ ಸ್ವತಂತ್ರವಾಗಿ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕು. ಸೊ ಹೀಗಾಗಿ ಎಥನಾಲನ್ನು ಬಳಸೋದ್ರ ಮೂಲಕ LPGಯನ್ನು ರೀಪ್ಲೇಸ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿಯೂ ಕೂಡ ಈಗ ಚಿಂತನೆ ಶುರುವಾಗಿದೆ. LPG ಇಲ್ಲದೇ ಹೋಟೆಲ್ ಉದ್ಯಮ ನೆಲಕಚ್ಚಿತ್ತು, ಪ್ರವಾಸೋದ್ಯಮ ನೆಲಕಚ್ಚಿತ್ತು, ಅನೇಕರು ಕೆಲಸಗಳನ್ನು ಕಳೆದುಕೊಂಡರು, ಆರ್ಥಿಕ ಹೊಡೆತ ಉಂಟಾಯಿತು. ಸೊ ಹೀಗಾಗಿ ಹೇಗೋ ಚೇತರಿಸಿಕೊಳ್ತಾ ಇದ್ದೇವೆ, ಎರಡು ದೇಶಗಳ ನಡುವಿನ ಯುದ್ಧ ಬಂದಾಗಿದೆ ಅಂತ ಅಂದುಕೊಂಡ್ರೆ ಮತ್ತೆ ಶುರುವಾಯಿತು. ಸೊ ಹೀಗಾಗಿ ಅದರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಪ್ರಪಂಚದ ನಾನಾ ದೇಶಗಳು ಯೋಚನೆಯನ್ನು ಮಾಡ್ತಾ ಇದ್ದಾವೆ.